ಈಶಾನ ಸರ್ವವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿರ್ಬ್ರಹ್ಮಣೋಧಿಪತಿರ್ಬ್ರಹ್ಮ ಶಿವೋ ಮೇ ಅಸ್ತು ಸದಾ ಶಿವೋಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರಃ ಪ್ರಚೋದಯಾತ್. ಪರಮೇಶ್ವರಾಯ ನಮೋ ನಮಃ. ನಮಸ್ಕರೋಮಿ. ಮಹಾದೇವಾಯ ನಮೋ ನಮಃ. ನಮಸ್ಕರೋಮಿ. ಸಮಸ್ತ ಒನ್ ಇಂಡಿಯಾ ವೀಕ್ಷಕ ಬಾಂಧವರಿಗೆ, ನಮ್ಮ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ವಾಹಿನಿಯ ಪರಿವಾರದ ಎಲ್ಲ ಸದಸ್ಯರಿಗೂ ಸಹ ರಾಘವೇಂದ್ರ ಮೋಕ್ಷಗೊಂಡ ಗುರೂಜಿ ಮಾಡುವಂತಹ ನಮಸ್ಸುಮಾಂಜಲಿಗಳು. ಹರಿ ಓಂ ತತ್ಸತ್. ಪ್ರಿಯ ವೀಕ್ಷಕ ಬಾಂಧವರೇ, ನಿಮ್ಮೆಲ್ಲರಿಗೂ ಸಹ ಒಂದು ಸಿಹಿ ಸುದ್ದಿ ಏನಂತಂದರೆ, ನಿಮ್ಮ ನೆಚ್ಚಿನ ಭಾರತದ ನಂಬರ್ 1 ಭಾಷಾಜಾಲ ಲ್ಯಾಂಗ್ವೇಜ್ ಪೋರ್ಟಲ್ ಅನ್ನತಕ್ಕಂಥದ್ದು, ಈ ನಂಬರ್ 1 ಒನ್ ಇಂಡಿಯಾ ಕನ್ನಡ ಕಾರ್ಯಕ್ರಮ ಒಂದು ವಾಹಿನಿ ಏನಿದೆ, ಇವರು ಒಂದು ವಿಶೇಷವಾದಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಇವತ್ತಿನಿಂದ ಪ್ರಾರಂಭ ಮಾಡಿ ಪ್ರತಿದಿನವೂ ಸಹ ನಿಮಗೆ ಒಂದು 10 ನಿಮಿಷಗಳ ಕಾಲ ದಿನ ಭವಿಷ್ಯದ ಒಂದು ವಿಚಾರಗಳನ್ನ ಎಲ್ಲ 12 ರಾಶಿಯವರಿಗೆ ಮತ್ತು ಆ ದಿನದ ಒಂದು ವೈಶಿಷ್ಟ್ಯಗಳು ಏನಿರುತ್ತೆ ಇದೆಲ್ಲವನ್ನು ತಿಳಿಸ್ತಕ್ಕಂಥದ್ದು. ಕಾರ್ಯಕ್ರಮದ ಕೊನೆಯಲ್ಲಿ ಒಂದು ಸಣ್ಣ ಸುಭಾಷಿತವನ್ನು ಹೇಳಿ ಈ ಸುಭಾಷಿತವನ್ನು ನಿಮ್ಮ ಜೀವನಕ್ಕೆ ಹೇಗೆ ಅಳವಡಿಸ್ಕೊಳ್ಬಹುದು ಅನ್ನೋದನ್ನ ತಿಳಿಸ್ತಕ್ಕಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ತುಂಬಾ ವಿಶೇಷವಾದಂತಹ ಒಂದು ಪ್ರಯತ್ನ ಇದಾಗಿರುತ್ತೆ. ಈ ಒನ್ ಇಂಡಿಯಾ ಕನ್ನಡ ಸಂಸ್ಥೆಯ ಎಲ್ಲ ಆಡಳಿತ ವರ್ಗದವರಿಗೆ, ಅಧಿಕಾರ ವರ್ಗದವರಿಗೆ ನನ್ನ ಕೃತಜ್ಞತೆಗಳನ್ನು ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದರ ಮೂಲಕ ನಿಮ್ಮೆಲ್ಲರನ್ನ ಪ್ರತಿದಿನವೂ ಸಹ ನಾನು ತಲುಪತಕ್ಕಂಥ ಒಂದು ಅವಕಾಶವನ್ನು ನನಗೆ ಮಾಡಿಕೊಟ್ಟಿದ್ದಾರೆ. ತುಂಬಾ ವಿಶೇಷವಾದಂಥ ವಿಚಾರ ಆಗಿರುತ್ತೆ. ಬನ್ನಿ ವೀಕ್ಷಕರೇ, ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮೊದಲಿಗೆ ಇವತ್ತಿನ ಪಂಚಾಂಗ ಶುದ್ಧಿಯ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಈ ದಿವಸ ತಾರೀಕು ಜನವರಿ 30, 2017ನೇ ಇಸವಿ, ಶ್ರೀ ದುರ್ಮುಖಿ ನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಮಾಘ ಮಾಸ, ಶುಕ್ಲ ಪಕ್ಷ, ತೃತೀಯ ತಿಥಿ. ತೃತೀಯ ತಿಥಿ ಈ ದಿವಸ ರಾತ್ರಿ 7:47 ಸಹ ಇರುತ್ತೆ. ಶತಭಿಷ ನಕ್ಷತ್ರ ರಾತ್ರಿ 11:26 ಸಹ ಇರುತ್ತೆ. ಇವತ್ತಿನ ಯೋಗ ವರಿಯಾನ್ ಅನ್ನತಕ್ಕಂಥ ಯೋಗ ಇದೆ. ತೈತಲೆ ಅನ್ನತಕ್ಕಂಥ ಒಂದು ಕರ್ಣವನ್ನು ನಾವು ಕಾಣ್ತಾ ಇದ್ದೀವಿ. ಇದರ ಜೊತೆಯಲ್ಲಿ ಇವತ್ತಿನ ವೈಶಿಷ್ಟ್ಯ ಏನು ಅಂತಂದ್ರೆ, ಮೌನ ಗೌರಿ ವ್ರತ ಅನ್ನತಕ್ಕಂಥದ್ದು. ಈ ದಿವಸ ಈ ವ್ರತವನ್ನು ಆಚರಣೆಯನ್ನು ಮಾಡೋದು ತುಂಬಾ ಒಳ್ಳೆಯ ಫಲವನ್ನು ಕೊಡತಕ್ಕಂಥ ವಿಚಾರ ಆಗಿರುತ್ತೆ. ಇವತ್ತಿನ ರಾಹುಕಾಲ ಮತ್ತು ಯಮಗಂಡ ಕಾಲವನ್ನು ನಾವು ನೋಡಿದ್ದಾದಲ್ಲಿ, ರಾಹುಕಾಲ ಬೆಳಿಗ್ಗೆ 8:15 9:42 ಸಹ ಇರುತ್ತೆ. ಯಮಗಂಡ ಕಾಲ ಬೆಳಿಗ್ಗೆ 11:09 12:36 ಸಹ ಇರುತ್ತೆ. ಇವತ್ತಿನ ಸೂರ್ಯೋದಯ ಬೆಳಿಗ್ಗೆ 6:46 ಸಂಭವಿಸ್ತಾ ಇದೆ. ಸೂರ್ಯಾಸ್ತ ಸಾಯಂಕಾಲ 6:15 ಸಂಭವಿಸ್ತಾ ಇದೆ. ಇದಿಷ್ಟು ಇವತ್ತಿನ ಪ್ರಮುಖವಾದ ಪಂಚಾಂಗದ ವಿಚಾರಗಳಾಗಿರುತ್ತೆ. ಇನ್ನು ನೇರವಾಗಿ ನಾವು ರಾಶಿ ಭವಿಷ್ಯದ ವಿಚಾರಕ್ಕೆ ತೆರಳಿದ್ದಾದಲ್ಲಿ, ಮೊದಲಿಗೆ ಮೇಷರಾಶಿ. ಮೇಷರಾಶಿನವರಿಗೆ ಇವತ್ತಿನ ದಿವಸ ಪ್ರೀತಿ ಪಾತ್ರರ ಜೊತೆಯಲ್ಲಿ ಕಲಹ ಆಗ್ತಕ್ಕಂಥ ಒಂದು ಸಾಧ್ಯತೆಗಳು, ತುಂಬಾ ಹತ್ತಿರದ ವ್ಯಕ್ತಿಗಳು, ತುಂಬಾ ಬೇಕಾಗಿರತಕ್ಕಂಥವರು, ಇವ್ರ ಜೊತೆ ಮಾತುಕತೆಗಳು, ಘರ್ಷಣೆ ಎಲ್ಲ ಆಗ್ತಕ್ಕಂಥ ಸಾಧ್ಯತೆ ಇದೆ. ಹುಷಾರಾಗಿರಿ. ಸ್ವಲ್ಪ ಎಚ್ಚರಿಕೆಯಿಂದ ನೋಡಿಕೊಂಡ್ರೆ ಎಲ್ಲವೂ ಶುಭವಾಗುತ್ತೆ. ರಾಜಕಾರಣಿಗಳಿಗೆ ಮತ್ತು ವಿಜ್ಞಾನಿಗಳಿಗೆ ಇವತ್ತು ನಿಮ್ಮ ಸ್ವಕ್ಷೇತ್ರದಲ್ಲಿ ಗೌರವ, ಮರ್ಯಾದೆ ಎಲ್ಲವೂ ಸಿಗತಕ್ಕಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಇವತ್ತು ಮೇಷರಾಶಿನವರು ಹೇಳ್ಕೋಬೇಕಾಗಿರ್ತಕ್ಕಂಥ ಮಂತ್ರ ಯಾವುದು ಅಂದ್ರೆ, ಬಂಧ ವಿಮೋಚಕಾಯ ದಕ್ಷಹರಾಯ ನಮಃ. ಈ ಮಂತ್ರವನ್ನ 12 ಬಾರಿ ಜಪವನ್ನ ಮಾಡ್ಕೋಬೇಕಾಗುತ್ತೆ. ಪ್ರತಿದಿನವೂ ಸಹ ನಮ್ಮ ವೀಕ್ಷಕರಿಗೆ ಒಂದು ವಿಶೇಷವಾದ ಪರಿಹಾರವನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಪರಿಹಾರವನ್ನು ಮಾಡ್ಕೊಳ್ಳೋದ್ರ ಮುಖಾಂತರ ನಿಮ್ಮ ಮುಂದೆ ಬರತಕ್ಕಂಥ ದಿನಗಳ ಒಳ್ಳೆ ಫಲವನ್ನು ಪಡ್ಕೋಬಹುದು. ಅದೇ ಪ್ರಕಾರವಾಗಿ ಇವತ್ತಿನ ದಿನವನ್ನ ಶುಭವಾಗಿಸ್ಕೊಳ್ಳೋದಕ್ಕೂ ಸಹ ಇದು ನಿಮಗೆ ಸಹಕಾರಿಯಾಗುತ್ತೆ. ಇವತ್ತು ಮೇಷರಾಶಿಯವರಿಗೆ ನಾನು ಹೇಳಿರ್ತಕ್ಕಂಥ ಪರಿಹಾರ ಏನು ಅಂತಂದ್ರೆ, ಯಾರಾದರೂ ಸಾಧು ಸಂತರಿಗೆ ನೀವು ಒಂದು ಕಂಬಳಿಯನ್ನು ದಾನವಾಗಿ ಕೊಡತಕ್ಕಂಥದ್ದು. ಚಳಿಗಾಲ ಬೇರೆ, ಈ ಸಮಯದಲ್ಲಿ ನೀವು ದಾನ ಕೊಟ್ಟಿದ್ದಾದಲ್ಲಿ ಇನ್ನೂ ಉಪಯುಕ್ತವಾಗಿರುತ್ತೆ, ಸಾರ್ಥಕವಾಗಿರುತ್ತೆ. ಅದೇ ರೀತಿ ಇವತ್ತು ನೀವು ಹಣೆಯಲ್ಲಿ ಒಂದು ಗಂಧವನ್ನು ಧಾರಣೆಯನ್ನು ಮಾಡಿಕೊಳ್ಳಿ, ಶುಭವಾಗುತ್ತೆ. ವೃಷಭ ರಾಶಿ ವಿಚಾರಗಳಿದ್ದಾದರೆ, ಇವತ್ತು ದೂರದ ಊರಿನಿಂದ ನಿಮ್ಮ ಆಪ್ತರು, ಬಂಧು ಮಿತ್ರರು ಎಲ್ಲರೂ ಬರತಕ್ಕಂಥ ಸಾಧ್ಯತೆ, ಅವರ ಜೊತೆ ನೀವು ಸಂತೋಷದ ವಾತಾವರಣವನ್ನ, ಸಮಯವನ್ನು ಕಳೆಯತಕ್ಕಂಥ ಒಂದು ಸಾಧ್ಯತೆ ಕಾಣಿಸ್ತಾ ಇದೆ. ಚೆನ್ನಾಗಿದೆ. ಹೊಸದಾಗಿ ಕೆಲಸಕ್ಕೆ ಸೇರಿಕೊಂಡಿರತಕ್ಕಂಥ ಯುವತಿಯರು, ವಿದ್ಯಾರ್ಥಿನಿಯರು ಮಾತ್ರ ಇವತ್ತು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಅಪರಿಚಿತರು, ನಿಮ್ಗೆ ಅಷ್ಟಾಗಿ ಪರಿಚಯ ಇಲ್ಲದೆ ಇರತಕ್ಕಂಥ ವ್ಯಕ್ತಿಗಳಿಂದ ಸಮಸ್ಯೆಗಳಾಗ್ತಕ್ಕಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಇವ್ರ ಜೊತೆ ವ್ಯವಹಾರ ಮಾಡಬೇಕಾದಾಗ ಸ್ವಲ್ಪ ಕೇರ್ಫುಲ್ ಆಗಿದ್ರೆ ಎಲ್ಲವೂ ಶುಭವಾಗುತ್ತೆ. ಅದೇ ಪ್ರಕಾರ ಇರುತ್ತೆ ಅಂದರೆ, ಒಂದಷ್ಟು ಭೋಗ ವಸ್ತುಗಳು, ಲಕ್ಸುರಿ ಐಟಮ್ಸು, ಇವುಗಳನ್ನ ಕೊಂಡ್ಕೊಳ್ಳೋದಕ್ಕಿಂತ ಮುಂದಾಗ್ತೀರಾ. ಯಾವುದೋ ಒಂದು ಶೋಕಿ ಐಟಮ್ಸು ಅದು ನಿಮಗೆ ಬೇಕಾಗೋದಿಲ್ಲ, ಆದರೂ ಸಹ ಯಾರೋ ಇಟ್ಕೊಂಡಿರ್ತಾರೆ ಕಾಸ್ಟ್ಲಿ ಮೊಬೈಲು, ನನಗೂ ಬೇಕು ಅಂತ ಹೇಳಿ ಇವತ್ತು ಹೋಗಿ ಅದಕ್ಕೋಸ್ಕರ ಸ್ವಲ್ಪ ಹಣವನ್ನು ನೀವು ಪೋಲ್ ಮಾಡ್ಕೊಳ್ತಕ್ಕಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಇವತ್ತು ವೃಷಭ ರಾಶಿಯವರು ಹೇಳ್ಕೋಬೇಕಾಗಿರ್ತಕ್ಕಂಥ ಮಂತ್ರ ಯಾವುದು ಅಂದ್ರೆ, ಬಿಲ್ವ ಪೂಜಿತಾಯೈ ಬಾಲಾಯೈ ನಮಃ. ಈ ಮಂತ್ರವನ್ನ 41 ಬಾರಿ ಜಪ ಮಾಡ್ಕೋಬೇಕಾಗುತ್ತೆ.
ಇವತ್ತಿನ ವಿಶೇಷವಾದ ಪರಿಹಾರ ಅಂತಂದ್ರೆ 12 ವರ್ಷದ ವಯಸ್ಸಿನ ಒಳಗಿರತಕ್ಕಂಥ ಒಬ್ಬ ವಧುವಿಗೆ ಸ್ವಯಂ ಪಾಕ ದಾನ, ಅಂದ್ರೆ ಒಂದು ಹೊತ್ತಿನ ಊಟಕ್ಕೆ ಬೇಕಾಗಿರತಕ್ಕಂಥ ಎಲ್ಲ ಪದಾರ್ಥಗಳನ್ನ ನೀವು ದಾನವಾಗಿ ಕೊಡತಕ್ಕಂಥದ್ದು. ಇದನ್ನು ಮಾಡಿ ಶುಭವಾಗುತ್ತೆ. ಮಿಥುನ ರಾಶಿ ವಿಚಾರ ನೋಡಿದ್ದಾದಲ್ಲಿ ಇವತ್ತು ಸ್ವಲ್ಪ ಕಪಟವಾದ ವ್ಯಕ್ತಿಗಳಿಂದ ನೀವು ತೊಂದರೆಗೀಡಾಗ್ತೀರಾ. ಒಂದಷ್ಟು ಜನ ತುಂಬಾ ಒಳ್ಳೆಯವರ ತರ ನಟನೆಯನ್ನು ಮಾಡ್ತಾ ನಿಮ್ಮನ್ನ ಟೋಪಿ ಹಾಕ್ತಕ್ಕಂಥದ್ದು, ಯಾಮಾರಿಸ್ತಕ್ಕಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಎಚ್ಚರಿಕೆಯಿಂದ ಇರಿ. ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತ ಶಾಸ್ತ್ರದಲ್ಲಿ ಒಂದು ಮಾತಿದೆ. ಯಾರು ಅತಿ ವಿನಯ, ಅತಿ ಒಳ್ಳೆತನ, ಅತಿ ಒಂದು ಸಜ್ಜನಿಕೆ ಎಲ್ಲವನ್ನು ತೋರಿಸ್ತಾರೆ, ಅಲ್ಲಿ ಏನೋ ಎಡವಟ್ಟಿದೆ ಅಂತ ಅರ್ಥ ಮಾಡ್ಕೋಬೇಕು ನಾವು. ಅದೇ ಪ್ರಕಾರ ಇವತ್ತು ಮಿಥುನ ರಾಶಿಯವರಿಗೆ ಅಂತಂದ್ರೆ ಇತ್ತೀಚೆಗಷ್ಟೇ ನಿವೃತ್ತಿಯನ್ನು ಪಡೆದಿರತಕ್ಕಂಥ ಅಧಿಕಾರಿಗಳು ಇವರೆಲ್ಲರಿಗೂ ಅಷ್ಟೇ ಸ್ವಲ್ಪ ವಿಶೇಷವಾದ ಗೌರವ ಸಿಗತಕ್ಕಂಥ ಸಾಧ್ಯತೆ, ಸ್ವಲ್ಪ ಎಲ್ಲೋ ಒಂದು ಕಡೆ ಸಮಾಜ ಸೇವೆಯ ಕಡೆಗೆ ಮನಸ್ಸು ವಾಲತಕ್ಕಂಥ ಸಾಧ್ಯತೆಯನ್ನು ಕಾಣಿಸ್ತಾ ಇದೆ. ಅದೇ ಪ್ರಕಾರ ಏನಂತಂದ್ರೆ ಒಂದಷ್ಟು ಸುಗಂಧ ದ್ರವ್ಯಗಳನ್ನು ನೀವು ಇವತ್ತು ಖರೀದಿ ಮಾಡತಕ್ಕಂಥ ಸಾಧ್ಯತೆ ಇದು ಸಹ ಗೋಚರವಾಗ್ತಾ ಇದೆ. ಮಿಥುನ ರಾಶಿನವರು ಇವತ್ತು ಹೇಳ್ಕೋಬೇಕಾಗಿರ್ತಕ್ಕಂಥ ಮಂತ್ರ ಯಾವುದು ಅಂತಂದ್ರೆ ಮಹಾಸಾರಸ್ವತ ಪ್ರದಾಯ ಯೋಗಿನೇ ನಮಃ. ಈ ಮಂತ್ರವನ್ನು 24 ಬಾರಿ ಜಪ ಮಾಡಬೇಕಾಗುತ್ತೆ. ಇವತ್ತಿನ ಪರಿಹಾರ ನಿಮಗೆ ಅಂತಂದ್ರೆ ನವಗ್ರಹ ಸ್ತೋತ್ರವನ್ನು ನೀವು ಪಾರಾಯಣವನ್ನು ಮಾಡತಕ್ಕಂಥದ್ದು. ನಿಮ್ಮ ಬಲಗೈಗೆ, ಹೆಂಗಸರಾದರೆ ಎಡಗೈಗೆ ಒಂದು ಅರಿಶಿಣದ ದಾರವನ್ನು 5 ಸುತ್ತು ಬರುವ ಹಾಗೆ ಈ ಮೊಣಕೈಗೆ ಕಟ್ಕೊಳ್ತಕ್ಕಂಥದ್ದು. ಇದು ನಿಮಗೆ ಎಲ್ಲ ರೀತಿಯಲ್ಲೂ ರಕ್ಷಣೆಯನ್ನು ಕೊಡುತ್ತೆ. ಕರ್ಕಾಟಕ ರಾಶಿ ವಿಚಾರ ನೋಡಿದ್ದಾದರೆ ಇವತ್ತು ವಾಹನ ರಿಪೇರಿಗೋಸ್ಕರವಾಗಿ ಇವತ್ತು ಖರ್ಚು ವೆಚ್ಚಗಳಾಗ್ತಕ್ಕಂಥ ಸಾಧ್ಯತೆ. ತುಂಬ ಅರ್ಜೆಂಟ್ ಕೆಲಸದ ಮೇಲೆ ಅಂತ ಹೋಗ್ತೀರಾ, ಎಲ್ಲೋ ಒಂದು ಸಮಯದಲ್ಲಿ ನಿಮ್ಮ ವಾಹನಗಳಿಂದ ಕೈ ಕೊಡ್ತಕ್ಕಂಥ ಸಾಧ್ಯತೆ. ಹತ್ತಿರದಲ್ಲೆಲ್ಲೂ ರಿಪೇರಿ ಅಂಗಡಿಗಳಿರೋದಿಲ್ಲ, ತುಂಬ ಓಡಾಟ ಪರದಾಟಗಳಾಗುತ್ತೆ. ಅಂತಹ ಸಂದರ್ಭಗಳಲ್ಲಿ ಕೆಲಸ ಮುಖ್ಯನ ವಾಹನ ಮುಖ್ಯನ ಅಂತ ನೋಡಬೇಕಾಗುತ್ತೆ. ನೀವು ಆ ವಾಹನವನ್ನು ಯಾರಿಗಾದ್ರೂ ಒಬ್ಬರು ಉಸ್ತುವಾರಿಗೆ ಕೊಟ್ಟು ನೀವು ಕೆಲಸಗಳನ್ನು ಮಾಡ್ಕೊಳ್ಳಿ, ಸಮಯವನ್ನು ಹಾಳು ಮಾಡ್ಕೋಬೇಡಿ. ಇನ್ನು ವಿಶೇಷವಾಗಿ ಇವತ್ತಿನ ದಿವಸ ಏನಂತಂದ್ರೆ ಸ್ವಲ್ಪ ಮಟ್ಟಿಗೆ ಕುಟುಂಬದವರ ಜೊತೆಯಲ್ಲಿ ಘರ್ಷಣೆ ಆಗ್ತಕ್ಕಂಥದ್ದು. ಸಂಜೆ 6ರಿಂದ 7:30 8 ಗಂಟೆ ಸಮಯದಲ್ಲಿ ಈ ಸಾಧ್ಯತೆ ಕಾಣಿಸ್ತಾ ಇದೆ. ಹುಷಾರಾಗಿ ಇದರ ಬಗ್ಗೆನೂ ಕರ್ಕಾಟಕ ರಾಶಿಯವರು. ಇವತ್ತು ನೀವು ಹೇಳ್ಕೋಬೇಕಾಗಿರ್ತಕ್ಕಂಥ ಮಂತ್ರ ಯಾವುದು ಅಂದ್ರೆ ಅಪಾಮಿತ್ರಾಯ ಘನವೃಷ್ಟಯೇ ನಮಃ. ಈ ಮಂತ್ರವನ್ನ 16 ಬಾರಿ ಜಪ ಮಾಡ್ಕೋಬೇಕಾಗುತ್ತೆ. ಕರ್ಕಾಟಕ ರಾಶಿಯವರ ವಿಶೇಷವಾದ ಪರಿಹಾರ ಯಾವುದು ಅಂತಂದ್ರೆ ಶನಿದೇವರಿಗೆ ಸಂಬಂಧಪಟ್ಟಂತಹ ಒಂದು ಸ್ತೋತ್ರಗಳನ್ನ ಪಾರಾಯಣ ಮಾಡತಕ್ಕಂಥದ್ದು. ಇರುವೆಗಳಿಗೆ ಇವತ್ತಿನ ದಿವಸ ನೀವು ಒಂದು ಹಿಟ್ಟನ್ನು ಆಹಾರವಾಗಿ ಹಾಕ್ತಕ್ಕಂಥದ್ದು, ಸಕ್ಕರೆಯನ್ನು ಆಹಾರವಾಗಿ ಹಾಕ್ತಕ್ಕಂಥದ್ದು. ಎಲ್ಲ ಕರ್ಮಗಳು ನಿವಾರಣೆ ಆಗೋದಕ್ಕೆ ಇದು ನಿಮಗೆ ಅನುಕೂಲ ಆಗುತ್ತೆ. ಸಿಂಹರಾಶಿ ವಿಚಾರ ನೋಡಿದರೆ ಇವತ್ತು ಏನೇ ಕೆಲಸದಲ್ಲಿ ಸಾಧನೆ ಆಗಬೇಕಾದ್ರೆ ಕಠಿಣವಾದ ಪರಿಶ್ರಮ, ಕಠಿಣವಾದಂಥ ಒಂದು ಪ್ರಯತ್ನಗಳು, 1ಕ್ಕೆ 2 ಪಟ್ಟು ಎಫರ್ಟ್ ಹಾಕ್ತೀರಾ. ನಿಮ್ಮ ರಾಶಿಯಲ್ಲಿರತಕ್ಕಂಥ ಗುಣನೇ ಅದಾಗಿರುತ್ತೆ. ಪಟ್ಟು ಬಿಡೋದಿಲ್ಲ, ನೀವು ಕೊನೆಯವರೆಗೂ ಹೋರಾಡ್ತೀರಾ. ಯಶಸ್ಸು ಸಿಗೋವರೆಗೂ ಸಹ ನೀವು ಅದನ್ನು ಬಿಡದೆ ಅದನ್ನು ಸಾಧಿಸ್ಕೊಳ್ತಕ್ಕಂಥ ಗುಣ ನಿಮ್ದಾಗಿರುತ್ತೆ. ಅದೇ ಪ್ರಕಾರ ಏನಾಗ್ತದೆ ಸ್ವಲ್ಪ ಮಟ್ಟಿಗೆ ನಿರಾಶಾವಾದ. ಯಾರಿಗೆ ಅಂತಂದ್ರೆ 28ರಿಂದ 36 ವಯಸ್ಸಿನ ಒಳಗಿರತಕ್ಕಂಥ ವ್ಯಕ್ತಿಗಳಿಗೆ ನಿರಾಶಾವಾದ. ನಿಮ್ಮ ಮೇಲೆ ನಿಮಗೆ ಅಪನಂಬಿಕೆಗಳು. ನನ್ನ ಕೈಲಾಗತ್ತಾ, ನಾನು ಮಾಡೋಕ್ಕಾಗತ್ತಾ, ನಾನು ಕ್ಯಾರಿ ಮಾಡೋಕ್ಕಾಗತ್ತಾ, ನಾನು ಇದನ್ನ ಇಷ್ಟು ದೊಡ್ಡ ಜವಾಬ್ದಾರಿಯನ್ನು ತೊಗೊಳಕ್ಕಾಗತ್ತಾ ಅನ್ನೋ ಅನುಮಾನಗಳಿಂದ ಬಂದಂಥ ಅವಕಾಶಗಳನ್ನ ಕಳ್ಕೊಂಡ್ಬಿಡ್ತೀರಾ. ಮುನ್ನುಗ್ಗಿದ್ರೇ ಗೊತ್ತಾಗೋದು ನಮಗೆ, ನೀರುಗಿಳಿದ್ರೇ ಈಜ್ತೀನ ಮುಳುಗ್ತೀನ ಅನ್ನೋದು ಗೊತ್ತಾಗತಕ್ಕಂಥದ್ದು. ಪ್ರಾಣ ಹೋಗುವಂಥದ್ದು ಏನೂ ಇರೋದಿಲ್ಲ. ಪ್ರಯತ್ನ ಮಾಡಿ ಎಲ್ಲೋ ಸ್ವಲ್ಪ ತೊಂದರೆಗಳಾಗ್ಬೋದಷ್ಟೇ. ಅನುಭವ ಅನ್ನೋದು ಮಾತ್ರ ಖಂಡಿತ ನಿಮಗೆ ಸಿಗುತ್ತೆ. ಮುನ್ನುಗ್ಗಿ ಶುಭವಾಗುತ್ತೆ. ಇವತ್ತು ಸಿಂಹರಾಶಿಯನ್ನು ಹೇಳ್ಕೋಬೇಕಾಗಿರ್ತಕ್ಕಂಥ ಮಂತ್ರ ಯಾವುದು ಅಂದ್ರೆ ವಿಶ್ವಾತ್ಮಿಕಾಯೈ ವಿರಜಾಯೈ ನಮಃ. ಈ ಮಂತ್ರವನ್ನ 24 ಬಾರಿ ಜಪವನ್ನು ಮಾಡ್ಕೋಬೇಕಾಗುತ್ತೆ. ಇನ್ನು ಇವತ್ತಿನ ವಿಶೇಷವಾದ ಪರಿಹಾರ ನಿಮಗೆ ಅಂತಂದ್ರೆ ರಾತ್ರಿ ನೀವು ಮಲಗೋದಕ್ಕೆ ಮೊದಲು ಗಂಧವನ್ನು ತೆಗೆದುಬಿಟ್ಟು ನಿಮ್ಮ ಮುಖಕ್ಕಾಗಲಿ ನಿಮ್ಮ ಕೈಗಳಿಗಾಗಲಿ ಧಾರಣೆಯನ್ನು ಮಾಡ್ಕೊಂಡು ಮಲ್ಕೊಳ್ಳಿ, ಶುಭವಾಗುತ್ತೆ. ಇನ್ನು ಕನ್ಯಾ ರಾಶಿ ವಿಚಾರ ನೋಡಿದ್ರೆ ಇವತ್ತು ಸ್ವಲ್ಪ ತೆರಿಗೆ ಮತ್ತು ಕಂದಾಯದ ಅಧಿಕಾರಿಗಳಿಂದ ತೊಂದರೆ ಆಗ್ತಕ್ಕಂಥ ಸಾಧ್ಯತೆಗಳು. ಯಾವುದೋ ಟ್ಯಾಕ್ಸ್ಗಳನ್ನು ಸ್ವಲ್ಪ ಓವರ್ಲುಕ್ ಮಾಡಿರ್ತೀರಾ. ಇನ್ಕಮ್ ಟ್ಯಾಕ್ಸು, ಪ್ರಾಪರ್ಟಿ ಟ್ಯಾಕ್ಸ್ ಎಲ್ಲ ಕಟ್ಟದೇ ಇರುತ್ತೆ. ಸ್ವಲ್ಪ ಸಮಸ್ಯೆಗಳಾಗ್ತಿದ್ರಿಂದ ಹುಷಾರಾಗಿದೆ. ಅದೇ ಪ್ರಕಾರ ಇವತ್ತು ನಿಮ್ಮ ವ್ಯಕ್ತಿತ್ವದ ಹೊಸ ಆಯಾಮಗಳು ಇವತ್ತು ಆವರಣಗೊಳ್ಳತಕ್ಕಂಥ ಸಾಧ್ಯತೆಗಳು. ನಿಮ್ಮಲ್ಲಿ ಎಲ್ಲೋ ಹುದುಗಿರತಕ್ಕಂಥ ಟ್ಯಾಲೆಂಟ್ಸು, ಒಂದು ಹಿಡನ್ ಪೊಟೆನ್ಷಿಯಲ್ ಅಂತಾರಲ್ಲ, ಅವೆಲ್ಲವೂ ಇವತ್ತು ಹೊರಗಡೆ ಬರ್ತಕ್ಕಂಥ ಸಾಧ್ಯತೆ ಇದೆ. ಅದ್ಭುತವಾದ ವೇದಿಕೆ ಸಿಗುತ್ತೆ. ಸಕಾಲದಲ್ಲಿ ನಿಮ್ಮ ಒಂದು ಕೆಪಾಸಿಟಿ ಏನು ಅನ್ನೋದನ್ನು ತೋರಿಸಿ ಶುಭವಾಗುತ್ತೆ. ಇವತ್ತು ಕನ್ಯಾ ರಾಶಿನವರು ಹೇಳ್ಕೋಬೇಕಾಗಿರ್ತಕ್ಕಂಥ ಮಂತ್ರ ಯಾವುದು ಅಂತಂದ್ರೆ ಸರ್ವತೀರ್ಥಾತ್ಮಕಾಯ ನಾರಾಯಣಾಯ ನಮಃ. ಈ ಮಂತ್ರವನ್ನ 31 ಬಾರಿ ಜಪವನ್ನು ಮಾಡ್ಕೋಬೇಕಾಗುತ್ತೆ. ಇನ್ನು ಇವತ್ತಿನ ವಿಶೇಷವಾದ ಪರಿಹಾರ ಅಂತಂದ್ರೆ ಗಾಯತ್ರಿಯ ಮಂತ್ರವನ್ನು ನೀವು ಪಾರಾಯಣವನ್ನು ಮಾಡ್ಕೊಳ್ತಕ್ಕಂಥದ್ದು. ಒಂದು 8 ಬಾರಿ, 24 ಬಾರಿ, ಇಲ್ಲ 32 ಬಾರಿ ಜಪವನ್ನು ಮಾಡಿಕೊಡಿ, ಶುಭವಾಗುತ್ತೆ. ತುಲಾರಾಶಿ ವಿಚಾರ ನೋಡಿದಲ್ಲಿ ಇವತ್ತು ದುಂದು ವೆಚ್ಚ,
ಏನೇ ಖರ್ಚು ಮಾಡಬೇಕಾದ್ರೂ ಅಷ್ಟೇ ಇವತ್ತು ಪ್ರೆಸ್ಟೀಜ್ ನಿಮಗೆ ಮುಖ್ಯ ಆಗುತ್ತೆ. ನಿಮಗೆ ಎಲ್ಲೋ ಒಂದು ಹೋಟ್ಲಿಗೆ ಹೋಗ್ತೀರಾ, ನಾನೇ ಬಿಲ್ ಕೊಟ್ಬಿಡ್ತೀನಿ, ನಾನೇ ದುಡ್ಡು ಕೊಟ್ಬಿಡ್ತೀನಿ, ಅವ್ರ ಮುಂದೆ ನಾನು ತೋರಿಸ್ಕೋಬೇಕು ನಾನು ದೊಡ್ಡದಾಗಿದ್ದೀನಿ ಅಂತ ಸುಮ್ಮನೆ ಅನಾವಶ್ಯಕವಾಗಿ ಖರ್ಚು ಮಾಡ್ತಕ್ಕಂಥದ್ದು, ಯಾರಿಗೂ ಟಿಪ್ಸ್ ಕೊಡೋದಕ್ಕೆ ಅಂತ ಒಂದು 200-300 ರೂಪಾಯಿ ಖರ್ಚು ಮಾಡ್ತಕ್ಕಂಥದ್ದು ಈ ಥರ ಕಾಣಿಸ್ತಾ ಇದೆ. ಹುಷಾರಾಗಿರಬೇಕು ಸ್ವಲ್ಪ. ಎಲ್ಲ ನೀವು ಕಷ್ಟಪಟ್ಟು ದುಡಿದಿರತಕ್ಕಂಥ ಹಣನೇ, ಯಾವುದೂ ಸುಮ್ಮನೆ ಬಂದಿಲ್ಲ, ಪೋಲ್ ಮಾಡ್ಕೋಬೇಡಿ. ಅದೇ ಪ್ರಕಾರ ಇವತ್ತಿನ ದಿವಸ ಏನಂತಂದರೆ ಈ ಥೈರಾಯ್ಡ್ ಪ್ರಾಬ್ಲಮ್ ಇರತಕ್ಕಂಥವ್ರು, PCOD ಪ್ರಾಬ್ಲಮ್ ಇರತಕ್ಕಂಥವ್ರು, ಋತುಚಕ್ರದ ಸಮಸ್ಯೆ ಇರತಕ್ಕಂಥ ಸ್ತ್ರೀಯರು ಎಲ್ಲರೂ ಅಷ್ಟೇ ಇವತ್ತು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ನಿಮ್ಮ ಮೆಡಿಕೇಶನ್ಸ್ ಏನಿದೆ ಎಲ್ಲವನ್ನು ಸಕಾಲದಲ್ಲಿ ತೆಗೆದುಕೊಳ್ಳಿ, ನಿರ್ಲಕ್ಷ್ಯ ಮಾಡೋದಕ್ಕೆ ಹೋಗ್ಬೇಡಿ. ಇವತ್ತು ತುಲಾರಾಶಿಯವರು ಹೇಳ್ಕೋಬೇಕಾಗಿರ್ತಕ್ಕಂಥ ಮಂತ್ರ ಯಾವುದು ಅಂದರೆ ಅನಾದಿ ನಿಧನಾಯ ಅಮರ ಪ್ರಭವೇ ನಮಃ. ಈ ಮಂತ್ರವನ್ನು 31 ಬಾರಿ ಜಪವನ್ನು ಮಾಡ್ಕೋಬೇಕಾಗುತ್ತೆ. ಇವತ್ತಿನ ಪರಿಹಾರ ಅಂತಂದರೆ ವೀರಭದ್ರ ಸ್ವಾಮಿಯ ಸನ್ನಿಧಾನದಲ್ಲಿ ದೀಪವನ್ನು ಹಚ್ಚಿಬಿಟ್ಟು ಬರ್ತಕ್ಕಂಥದ್ದು. ನಿಂಬೆಹಣ್ಣಿನ ದೀಪ, ಇಲ್ಲಾಂದರೆ ಅಕ್ಕಿ ಹಿಟ್ಟಿನ ದೀಪ, 8 ದೀಪಗಳನ್ನು ವೀರಭದ್ರ ಸ್ವಾಮಿಯ ಸನ್ನಿಧಾನದಲ್ಲಿ ಹಚ್ಚಿಬಿಟ್ಟು ಬನ್ನಿ, ಎಲ್ಲವೂ ಶುಭವಾಗುತ್ತೆ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವಿಚಾರಗಳಿದ್ದಾದರೆ ಇವತ್ತು ಶತ್ರು ವಲಯದ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕಾದಂಥ ದಿವಸ. ಶತ್ರುಗಳು ಇವತ್ತು ಕಾಯ್ತಾ ಇರ್ತಾರೆ, ಹೊಂಚು ಹಾಕ್ತಾ ಇರ್ತಾರೆ. ಯಾವಾಗ ಅಂತಂದರೆ ನಾವು ಯಾವತ್ತು ವೀಕ್ ಆಗಿರ್ತೀವಿ ಆವತ್ತು ನಮ್ಮ ಮೇಲೆ ಅವರು ಎಗರೋದಕ್ಕೆ ಅಂತ ಕಾಯ್ತಾ ಇರ್ತಾರೆ. ಇವತ್ತು ಎಲ್ಲೋ ಒಂದು ಕಡೆ ಸ್ವಲ್ಪ ನೀವು ಅಜಾಗರೂಕತೆಯಿಂದ ಇರತಕ್ಕಂಥ ಸಾಧ್ಯತೆ ಇರುತ್ತೆ. ಶತ್ರುಗಳು ನಿಮ್ಮ ಒಂದು ಎಲ್ಲ ಆಕ್ಟಿವಿಟೀಸ್ನ ಗಮನಿಸ್ತಾ ಇರ್ತಾರೆ, ಹುಷಾರಾಗಿರಿ. ಅದೇ ಪ್ರಕಾರ ಇವತ್ತಿನ ದಿವಸ ಏನಂತಂದರೆ ಈ ಒಂದು ತನಿಖೆ ವಿಭಾಗದ ಅಧಿಕಾರಿಗಳು ಮತ್ತು ಒಂದು ಕ್ರೈಮ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡತಕ್ಕಂಥ ಪೊಲೀಸ್ ಅಧಿಕಾರಿಗಳು ಇವರೆಲ್ಲರೂ ಅಷ್ಟೇ ಇವತ್ತು ಮಿಥ್ಯಾಪವಾದಗಳು ಬರತಕ್ಕಂಥದ್ದು, ಸುಳ್ಳು ಆರೋಪಗಳು, ವಿಮರ್ಶಕರು ಇವ್ರಿಗೂ ಅಷ್ಟೇ ಸುಳ್ಳು ಆರೋಪಗಳು ನಿಮ್ಮ ಮೇಲೆ ಬರತಕ್ಕಂಥದ್ದು ಕಾಣಿಸ್ತಾ ಇದೆ. ಇದನ್ನು ಎದುರಿಸೋದಕ್ಕೆ ಸಿದ್ಧವಾಗಿರಿ. ಜನರ ಬಾಯಿನ ನಾವು ಮುಚ್ಚೋದಕ್ಕೆ ಆಗೋದಿಲ್ಲ, ಆಡೋ ಬಾಯಿಗೆ ಯಾವುದೇ ರೀತಿಯಾದಂಥ ಒಂದು ಲಂಗು ಲಗಾಮ ಇರೋದಿಲ್ಲ. ಆದರೆ ಅದನ್ನು ಎದುರಿಸಿ ಅವ್ರ ಬಾಯಿ ಮುಚ್ಚಿಸಬೇಕಾಗಿರತಕ್ಕಂಥದ್ದು ನಮ್ಮ ಕರ್ತವ್ಯ ಅನ್ನೋದನ್ನು ತಿಳ್ಕೊಳ್ಬೇಕು ನೀವು. ಇನ್ನು ವೃಶ್ಚಿಕ ರಾಶಿಯವರು ಇವತ್ತು ಹೇಳ್ಕೋಬೇಕಾಗಿರ್ತಕ್ಕಂಥ ಮಂತ್ರ ಯಾವುದು ಅಂದರೆ ಅಂತರಾತ್ಮನೇ ಪರಮಾತ್ಮನೇ ನಮಃ. ಈ ಮಂತ್ರವನ್ನು 44 ಬಾರಿ ಜಪವನ್ನು ಮಾಡ್ಕೋಬೇಕಾಗುತ್ತೆ. ಇವತ್ತಿನ ಪರಿಹಾರ ಅಂತಂದರೆ ಆಂಜನೇಯ ದೇವರಿಗೆ ನೀವು ನೈವೇದ್ಯ ಮಾಡಿಸಿರ್ತಕ್ಕಂಥ ಜೇನುತುಪ್ಪ, ಇದನ್ನು 4 ಜನರಿಗೆ ಹಂಚಿಬಿಟ್ಟು ನೀವು ಸ್ವೀಕಾರ ಮಾಡೋದ್ರಿಂದ ಎಲ್ಲವೂ ಶುಭವಾಗುತ್ತೆ. ಇನ್ನು ಮುಂದಿನ ರಾಶಿ ಧನುರಾಶಿ. ಧನುರಾಶಿ ವಿಚಾರ ನೋಡಿದ್ದಾದಲ್ಲಿ ಇವತ್ತು ಸ್ವಲ್ಪ ಪಾರಮಾರ್ಥಿಕವಾದ ವಿಚಾರಗಳ ಕಡೆಗೆ ಮನಸ್ಸು ವಾಲ್ತಕ್ಕಂಥದ್ದು. ಆಧ್ಯಾತ್ಮದ ವಿಚಾರಗಳು, ಭಗವಂತನ ಬಗ್ಗೆ ಹೆಚ್ಚಿನ ಒಂದು ವ್ಯಾಮೋಹ, ಹೆಚ್ಚಿನ ಒಂದು ನಿಮಗೆ ಅದರಲ್ಲಿ ಶ್ರದ್ಧೆ ಎಲ್ಲವೂ ಬೆಳೆಯತಕ್ಕಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಇದು ಶಾಶ್ವತವಾಗಿದ್ದಾದಲ್ಲಿ ಜ್ಞಾನ ಮಾರ್ಗದ ಕಡೆಗೆ ಹೋಗ್ತೀರಾ, ಅಥವಾ ತಾತ್ಕಾಲಿಕವಾದ ಪಕ್ಷದಲ್ಲಿ ಮತ್ತೆ ಸಂಸಾರದ ಕಡೆಗೆ ವಾಲ್ತೀರಾ. ಇನ್ನು ವಿಶೇಷವಾಗಿ ಇವತ್ತಿನ ದಿವಸ ಏನಂತಂದರೆ ಒಂದು ಸ್ವತಂತ್ರವಾದ ಮನೋಭಾವ. ಏನೇ ಕೆಲಸ ಮಾಡಬೇಕಾದ್ರೂ ಅಷ್ಟೇ ಸ್ವಲ್ಪ ಬೇರೆಯವ್ರನ್ನ ಕೇಳಿಬಿಟ್ಟು ನೀವು ಮಾಡುವಂಥ ಒಂದು ಸ್ವಭಾವ ಇರುತ್ತೆ. ಇದು ಸರಿನಾ, ಇದು ತಪ್ಪಾ, ಈ ರೀತಿ ಹೋಗಲ್ಲ ನಾನು ಅನ್ನತಕ್ಕಂಥದ್ದು. ಇವತ್ತಿನಿಂದ ನೀವು ಒಂದು ಇಂಡಿಪೆಂಡೆಂಟ್ ಥಿಂಕಿಂಗ್ ಅನ್ನೋದನ್ನು ಬೆಳೆಸ್ಕೊಡ್ತೀರಾ. ಅದ್ಭುತವಾದಂಥ ದಿವಸ ಆಗಿರುತ್ತೆ. ಇದು ಎಲ್ಲ ವ್ಯಕ್ತಿಗಳಿಗೂ ತುಂಬ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ವಿಚಾರ ಆಗಿರುತ್ತೆ. ಇವತ್ತು ಧನುರಾಶಿಯವರು ಹೇಳ್ಕೋಬೇಕಾಗಿರ್ತಕ್ಕಂಥ ಮಂತ್ರ ಯಾವುದು ಅಂದರೆ ಕಾಲರೂಪಾಯ ವಾಗತೀತಾಯ ನಮಃ. ಈ ಮಂತ್ರವನ್ನು 24 ಬಾರಿ ಜಪವನ್ನು ಮಾಡ್ಕೋಬೇಕಾಗುತ್ತೆ. ಇವತ್ತಿನ ವಿಶೇಷವಾದ ಪರಿಹಾರ ಅಂತಂದರೆ ಸ್ವಲ್ಪ ಬೆಲ್ಲ ಮತ್ತು ಅಕ್ಕಿಯನ್ನು ತೆಗೆದುಕೊಂಡು ಹೋಗಿ ಒಂದು 3 ಹಿಡಿಯಷ್ಟು ಹರಿತಾ ಇರತಕ್ಕಂಥ ನೀರಿನಲ್ಲಿ 3 ಬಾರಿ ಈ ರೀತಿ ನೆನೆಸಿಬಿಟ್ಟು ಹಾಗೇ ಹರಿಯೋದಕ್ಕೆ ಬಿಡಬೇಕಾದ್ರೆ ನಿಮ್ಮ ಹಿರಿಯರನ್ನು ಪ್ರಾರ್ಥನೆಯನ್ನು ಮಾಡ್ಕೊಂಡು ಬಿಡಿ, ಎಲ್ಲವೂ ಶುಭವಾಗುತ್ತೆ. ಇನ್ನು ಮಕರ ರಾಶಿ. ಮಕರ ರಾಶಿ ವಿಚಾರಗಳಿದ್ದಾದರೆ ಇವತ್ತು ಸ್ವಂತ ಕೆಲಸಗಳಿಗೋಸ್ಕರವಾಗಿ ಇವತ್ತು ಹಣವನ್ನು ಖರ್ಚು ಮಾಡಬೇಕಂತ ಸಂದರ್ಭಗಳು, ಬಹಳ ದಿವಸಗಳಿಂದ ನಿಂತು ಹೋಗಿರತಕ್ಕಂಥ ಕೆಲಸಗಳು, ಅದೆಲ್ಲದಕ್ಕೆ ಇವತ್ತು ಚಾಲನೆ ಸಿಗುತ್ತೆ. ದುಡ್ಡು ಖರ್ಚಾದರೂ ಪರವಾಗಿಲ್ಲ, ನನ್ನ ಕೆಲಸ ನಾನು ಮಾಡ್ಕೋಬೇಕು ಅನ್ನೋ ಮನೋಭಾವ ಬಂದು ಸ್ವಲ್ಪ ಮುನ್ನುಗ್ತೀರಾ, ಕಾರ್ಯಗಳು ಸಾಧನೆ ಆಗುತ್ತೆ. ಏನಿಲ್ಲ ಜೀವನದಲ್ಲಿ ಏನಂತಂದರೆ ಒಂದು ಮಾತನ್ನು ಹೇಳ್ತಾರೆ, ಕುಚ್ ಪಾನೆ ಕೆಲಿಯೇ ಕುಚ್ ಖೋನಾ ಹೇ ಅಂತಂದ್ಬಿಟ್ಟು. ಹಾಗೆ ಒಂದು ಕಡೆ ನಾವು ಹಣವನ್ನು ಕಳ್ಕೋಬೇಕಾಗತ್ತೆ, ವ್ಯಕ್ತಿಗಳನ್ನ ಕಳ್ಕೋಬೇಕಾಗತ್ತೆ, ಸಮಯವನ್ನು ಕಳ್ಕೋಬೇಕಾಗತ್ತೆ. ಇದೆಲ್ಲವೂ ಹೋದರೆ ನಾವು ಇನ್ಯಾವುದೋ ಒಂದು ಪ್ರಾಪ್ತಿ ಅನ್ನೋದಿರುತ್ತೆ, ಅದು ಬರುತ್ತೆ, ಶುಭವಾಗುತ್ತೆ, ಮುಂದಕ್ಕೆ ಹೋಗಿ ತೊಂದರೆ ಇಲ್ಲ. ಇನ್ನು ವಿಶೇಷವಾಗಿ ಇವತ್ತಿನ ದಿವಸ ಏನಂತಂದರೆ ಸ್ವಲ್ಪ ನಿಮ್ಮ ಸ್ವಭಾವಕ್ಕೆ ವಿರುದ್ಧವಾಗಿ ನಡ್ಕೊಳ್ತಕ್ಕಂಥ ಒಂದು ಸಂದರ್ಭಗಳು ಬರುತ್ತೆ. ನಿಮ್ಮ ಬೇಸಿಕ್ ನೇಚರ್, ನಿಮ್ಮ ಬೇಸಿಕ್ ಒಂದು ಪರ್ಸನಾಲಿಟಿ ಏನಿರುತ್ತೆ, ಇದೆಲ್ಲದಕ್ಕೆ ವಿರುದ್ಧವಾಗಿ ನಡ್ಕೋಬೇಕಾದಂಥ ಒಂದು ಸಂದರ್ಭಗಳು ಬರುತ್ತೆ. ಇವತ್ತು ಮಕರ ರಾಶಿಯನ್ನು ಹೇಳ್ಕೋಬೇಕಾಗಿರ್ತಕ್ಕಂಥ ಮಂತ್ರ ಯಾವುದು ಅಂದರೆ ಸರ್ವಕಾಮದಾಯ ಜ್ಞಾನಿನೇ ನಮಃ. ಈ ಮಂತ್ರವನ್ನು 12 ಬಾರಿ ಜಪವನ್ನು ಮಾಡ್ಕೋಬೇಕಾಗುತ್ತೆ. ಇವತ್ತಿನ ವಿಶೇಷವಾದ ಪರಿಹಾರ ಅಂತಂದರೆ ಮಹಾಲಕ್ಷ್ಮಿ ಪ್ರೀತ್ಯರ್ಥವಾಗಿ ಇವತ್ತು ಸಾಯಂಕಾಲ ಸಮಯದಲ್ಲಿ 4 ಜನ ಮುತ್ತೈದೆಯರಿಗೆ ನೀವು ವಸ್ತ್ರವನ್ನು ಕೊಡ್ತಕ್ಕಂಥದ್ದು, ಬ್ಲೌಸ್ ಪೀಸೋ ಸೀರೆಯನ್ನು ನಿಮ್ಮ ಯಥಾಶಕ್ತಿ ಕೊಡಿ, ಶುಭವಾಗುತ್ತೆ. ಕುಂಭರಾಶಿ. ಕುಂಭರಾಶಿ ವಿಚಾರ ನೋಡಿದಾದಲ್ಲಿ ಇವತ್ತು ಉದ್ಯೋಗದಲ್ಲಿ ಹೆಚ್ಚಿನ ಜವಾಬ್ದಾರಿಗಳು, ಹೆಚ್ಚಿನ ಒತ್ತಡಗಳು ಎಲ್ಲವನ್ನು ನಿಮ್ಮ ಮೇಲೆ ಬರತಕ್ಕಂಥದ್ದು. ಅದರ ವಿದ್ಯಾರ್ಥಿಗಳಿಗೆ ಮಾತ್ರ ಅದ್ಭುತವಾದಂಥ ಯಶಸ್ಸು, ಅದ್ಭುತವಾದಂಥ ಲಾಭ ಬರತಕ್ಕಂಥ ದಿವಸ ಆಗಿರುತ್ತೆ. ತುಂಬ ಚೆನ್ನಾಗಿದೆ. ನಿಮ್ಮ ಸಂಪ್ರದಾಯ, ನಿಮ್ಮ ಮನೆತನದ ಒಂದು ಪದ್ಧತಿಗಳು, ಆಚಾರ ವಿಚಾರಗಳು ಏನಿದೆ ಇದೆಲ್ಲವನ್ನು ಇವತ್ತು ಅನುಸರಿಸೋದಕ್ಕೆ ಪ್ರಯತ್ನ ಮಾಡ್ತೀರಾ. ಇದರಿಂದ ತುಂಬ ಶುಭವಾಗುತ್ತೆ. ಈ ಪ್ರಯತ್ನಗಳನ್ನು ಮಾಡಿ ಒಳ್ಳೆಯ ಫಲಿತಾಂಶವನ್ನು ಪಡ್ಕೊಳ್ಳಿ.
ಇವತ್ತು ಕುಂಭರಾಶಿನವರು ಹೇಳ್ಕೋಬೇಕಾಗಿರ್ತಕ್ಕಂಥ ಮಂತ್ರ ಯಾವುದು ಅಂದರೆ ಪರಮಾನಂದ ಲಹರ್ಯೈ ನಮಃ. ಈ ಮಂತ್ರವನ್ನು 21 ಬಾರಿ ಜಪವನ್ನು ಮಾಡ್ಕೋಬೇಕಾಗುತ್ತೆ. ಇವತ್ತಿನ ವಿಶೇಷವಾದ ಪರಿಹಾರ ಅಂತಂದರೆ, ಇವತ್ತು ನೀವು ಮನೆಯಲ್ಲಿ ಉಪ್ಪು ನೀರಿನಿಂದ ಮನೆಯೆಲ್ಲವನ್ನು ಸಾರಿಸ್ತಕ್ಕಂಥದ್ದು. ಮನೆಯ ಒಳಭಾಗವನ್ನು ಸಾರಿಸೋದ್ರಿಂದ ಅಲ್ಲಿ ಇರತಕ್ಕಂಥ ಋಣಾತ್ಮಕ ಶಕ್ತಿ, ನೆಗೆಟಿವ್ ಎನರ್ಜಿ ಎಲ್ಲವೂ ನಿವಾರಣೆ ಆಗೋದಕ್ಕೆ ಇದು ಸಹಕಾರಿಯಾಗುತ್ತೆ. ಇನ್ನು ಕೊನೆಯದಾಗಿ ಮೀನರಾಶಿ. ಮೀನರಾಶಿ ವಿಚಾರ ನಾವು ನೋಡಿದ್ದಾದರೆ ಸ್ವಲ್ಪ ಮಾನಸಿಕವಾದಂಥ ಖಿನ್ನತೆ, ಡಿಪ್ರೆಷನ್ಗೆ ತುತ್ತಾಗತಕ್ಕಂಥದ್ದು. ಏನೇ ಕೆಲಸ ಮಾಡಬೇಕಾದ್ರೂ ಅಷ್ಟೇ ಎಲ್ಲೋ ಒಂದು ಕಡೆ ಮನಸ್ಸು ನಿಮಗೆ ಕುಗ್ಗು ಹೋಗುತ್ತೆ. ಇವತ್ತು ಏನೋ ಒಂದು ಉತ್ಸಾಹ ಅನ್ನೋದು ಬರೋದಿಲ್ಲ, ಚೈತನ್ಯ ಅನ್ನೋದು ಬರೋದಿಲ್ಲ. ಎಲ್ಲಿವರೆಗೂ ಅಂತಂದರೆ ಮಧ್ಯಾಹ್ನ 12:30 1 ಗಂಟೆವರೆಗೂ ಸಹ ಈ ರೀತಿ ಇರುತ್ತೆ. ಅದಾದ ನಂತರ ಎಲ್ಲವೂ ಮತ್ತೆ ನಿಮ್ಮ ಉತ್ಸಾಹ, ನಿಮ್ಮ ಒಂದು ಚೈತನ್ಯ ಎಲ್ಲ ಮತ್ತೆ ಮರಗಳಿಸುತ್ತೆ. ಮಧ್ಯಾಹ್ನದಿಂದ ಆಚೆಗೆ ಅದ್ಭುತವಾದಂಥ ಒಂದು ಕೆಲಸಗಳನ್ನು ಮಾಡ್ಕೊಳ್ತೀರಾ, ಶುಭವಾಗುತ್ತೆ. ಅದೇ ಪ್ರಕಾರ ಇವತ್ತೇನಂತಂದರೆ ಕೆಲಸ ಕಾರ್ಯಗಳಲ್ಲಿ ಮಾತ್ರ ಒಂದು ಸಣ್ಣ ತಪ್ಪನ್ನು ಇವತ್ತು ಮಾಡ್ತೀರಾ. ಏನಂದರೆ ಬೇರೆಯವ್ರ ತಪ್ಪುಗಳನ್ನು ಎತ್ತು ತೋರಿಸ್ತಕ್ಕಂಥದ್ದು. ಅವ್ರು ಆ ರೀತಿ ಮಾಡ್ತಾರೆ, ಇವ್ರ ರೀತಿ ಸರಿ ಇಲ್ಲ ಅನ್ನೋದನ್ನ ಹೇಳಕ್ಕೆ ಹೋಗ್ತೀರಾ, ಸಮಸ್ಯೆಗಳಾಗುತ್ತೆ. ಯಾವತ್ತೂ ಅಷ್ಟೇ ನಮ್ಮ ಜೀವನದಲ್ಲಿ ಒಂದು ಬೆರಳನ್ನ ಈ ರೀತಿ ತೋರಿಸಿದ್ರೆ 3 ಬೆರಳು ನನ್ನ ಕಡೆಗೆ ತಿರ್ಕೊಂಡಿರುತ್ತೆ. ಇದನ್ನು ಅರ್ಥ ಮಾಡ್ಕೋಬೇಕು. ತಪ್ಪಿಲ್ಲದೆ ಇರತಕ್ಕಂಥ ವ್ಯಕ್ತಿ ಯಾರೂ ಇಲ್ಲ. ಅವ್ರ ತಪ್ಪನ್ನು ಅವರು ತಿದ್ದುಕೊಳ್ತಾರೆ. ಸಮಯ ಬರೋವರೆಗೂ ಬಿಟ್ಟುಬಿಡಿ. ನಾವು ಎತ್ತು ತೋರಿಸಿದ್ರೆ ಇನ್ನಷ್ಟು ಸಮಸ್ಯೆಗಳಾಗುತ್ತೆ. ಇವತ್ತು ನೀವು ಹೇಳ್ಕೋಬೇಕಾಗಿರ್ತಕ್ಕಂಥ ಮಂತ್ರ ಯಾವುದು ಅಂತಂದರೆ ಸರ್ವವ್ಯಾಧಿ ನಿವಾರಕಾಯ ಸುಲಭಾಯ ನಮಃ. ಈ ಮಂತ್ರವನ್ನು 48 ಬಾರಿ ಜಪವನ್ನು ಮಾಡ್ಕೋಬೇಕಾಗುತ್ತೆ. ಇವತ್ತಿನ ವಿಶೇಷವಾದ ಪರಿಹಾರ ಏನಿದೆ ಅಂತಂದರೆ, ಒಂದು ಅರಳಿ ಮರದ ಒಂದು ಬುಡದಲ್ಲಿ ಇವತ್ತು ನೀವು ಹಾಲು ಸಕ್ಕರೆಯನ್ನು ಸ್ಥಾಪನೆಯನ್ನು ಮಾಡಿಬಿಟ್ಟು 11 ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡ್ಕೊಂಡು ಬಂದಿದ್ದಾದಲ್ಲಿ ಎಲ್ಲವೂ ಶುಭವಾಗುತ್ತೆ. ಇದಿಷ್ಟು ಇವತ್ತಿನ ದ್ವಾದಶ ರಾಶಿಯವರ ಫಲಾಫಲಗಳ ಪರಾಮರ್ಶೆ, ಒಳಿತು ಕೆಡುಕುಗಳ ವಿಮರ್ಶೆಯಾಗಿರುತ್ತೆ. ಇನ್ನು ಕಾರ್ಯಕ್ರಮವನ್ನು ಸಂಪೂರ್ಣ ಮಾಡೋದಕ್ಕೆ ಮೊದಲು ಒಂದು ಸುಭಾಷಿತ, ಅದರ ಒಂದು ಅರ್ಥ, ಅದನ್ನು ಯಾವ ರೀತಿ ನಾವು ಅನ್ವಯ ಮಾಡ್ಕೋಬಹುದು ಇದರ ಬಗ್ಗೆ ಗಮನ ಹರಿಸೋಣ. ಇವತ್ತಿನ ಸುಭಾಷಿತ ಈ ಪ್ರಕಾರವಾಗಿ ಇದೆ. ಆಸ್ಥಾ ಸ್ವಾಸ್ಥ್ಯೇ ಯದಿ ಸ್ಯಾತಾಂ ಮೇಧಯ ಕಿಂ ಪ್ರಯೋಜನಂ ತಾವುಭೌ ಯದಿ ನ ಸ್ಯಾತಾಂ ಮೇಧಯ ಕಿಂ ಪ್ರಯೋಜನಂ. ವಿಶೇಷವಾಗಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಹೇಳಿರತಕ್ಕಂಥ ಒಂದು ಮಂತ್ರ ಇದಾಗಿರುತ್ತೆ, ಒಂದು ಶ್ಲೋಕ ಇದಾಗಿರುತ್ತೆ. ಏನು ಹೇಳ್ತಾ ಇದೆ ಕವಿ ಈ ಒಂದು ಶ್ಲೋಕದಲ್ಲಿ ಅಂತಂದರೆ, ಒಬ್ಬ ವಿದ್ಯಾರ್ಥಿಗೆ ತುಂಬ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಯಾವುದು? ಒಂದು ಆಸ್ಥಾ ಅಂದರೆ ಆಸಕ್ತಿ, ಒಂದು ಡೆಡಿಕೇಶನ್ ಅನ್ನತಕ್ಕಂಥದ್ದು ಇದೆಯಲ್ಲ, ಇದು ಬೇಕು. ಎರಡನೇದು ಸ್ವಾಸ್ಥ್ಯ ಅಂದರೆ ದೇಹದಾರ್ಢ್ಯ, ಆರೋಗ್ಯ, ಈ ಎರಡೂ ಇರಬೇಕು. ಆಸ್ಥಾ ಸ್ವಾಸ್ಥ್ಯ ಯದಿ ಸ್ಯಾತ, ಈ ಎರಡೂ ಇದ್ದ ಪಕ್ಷದಲ್ಲಿ ಮೇಧಯ ಕಿಂ ಪ್ರಯೋಜನಂ ಅಂತ ಹೇಳ್ತಾರೆ. ಅಂದರೆ ಇಂಟೆಲೆಕ್ಟ್ ಅನ್ನತಕ್ಕಂಥದ್ದು, ಬುದ್ಧಿವಂತಿಕೆ ಅನ್ನೋದು ಎಲ್ಲರಿಗೂ ಭಗವಂತ ಕೊಟ್ಟಿರೋದಿಲ್ಲ. ನಾವು ನೋಡ್ತಾ ಇರ್ತೀವಿ, ವಿದ್ಯಾರ್ಥಿಗಳು ಯಾರೋ ಒಬ್ಬರು 90% ತೆಗೆದುಬಿಡ್ತಾರೆ. ಅವನು ಓದೋದೇ ಇಲ್ಲ, ಅವನು ಆಟ ಆಡ್ಕೊಂಡಿರ್ತಾರೆ ನಮ್ಮ ಜೊತೆನಲ್ಲೇ, ಅದೇ 90% ತೆಗೆದ ಅಂತ ನಮ್ಗೆ ಆಶ್ಚರ್ಯ ಆಗ್ತಾ ಇರುತ್ತೆ. ಆದರೆ ಆ ಬುದ್ಧಿವಂತಿಕೆ ಒಂದೇ ಅಲ್ಲ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು. ಈ ಆಸಕ್ತಿ ಮತ್ತು ಶರೀರದ ಒಂದು ದೇಹದಾರ್ಢ್ಯ ಅನ್ನತಕ್ಕಂಥದ್ದಿದ್ದರೆ ಆ ಬುದ್ಧಿವಂತಿಕೆ ಇಲ್ಲದೆ ಹೋದ ಪಕ್ಷದಲ್ಲೂ ಗೆಲ್ಲಬಹುದು. ಹಾರ್ಡ್ ವರ್ಕ್ ಅನ್ನೋದಿದೆಯಲ್ಲ, ಇದರಿಂದ ನಾವು ಗೆಲ್ಲಬಹುದು ಅನ್ನೋದನ್ನ ಇಲ್ಲಿ ನಮಗೆ ಕವಿ ತಿಳಿಸ್ಕೊಡ್ತಾ ಇದ್ದಾರೆ. ತಾವು ಭೌ ಯದಿನ ಸ್ಯಾತ ಮೇಧಯ ಕಿಂ ಪ್ರಯೋಜನಂ ಅಂತ ಮತ್ತೆ ಹೇಳ್ತಾ ಇದ್ದಾರೆ. ಏನಂದರೆ ಇದೆರಡೂ ಇಲ್ಲದೆ ಇರೋದು ಪಕ್ಷದಲ್ಲಿ ಅವನು ಎಷ್ಟು ಬುದ್ಧಿವಂತನಾಗಿದ್ದರೆ ಏನು ಪ್ರಯೋಜನ, ಇಂಥ ಜೀನಿಯಸ್ ಆದರೆ ಏನು ಪ್ರಯೋಜನ? ಅವನಿಗೆ ಆಸಕ್ತಿ ಇಲ್ಲ, ಆದರೆ ಅವನಿಗೆ ಇಲ್ಲ ಅಂದರೆ ಆಸಕ್ತಿ ಇದ್ದು ಅವನಿಗೆ ದೇಹದಲ್ಲಿ ಆರೋಗ್ಯ ಇಲ್ಲ, ತುಂಬ ಬುದ್ಧಿವಂತ, ಏನು ಪ್ರಯೋಜನ? ಎಕ್ಸಾಮ್ ತೊಗೊಳಕ್ಕಾಗಲ್ಲ, ಅವನು ಹೋಗಿ ಆ ಒಂದು ಪಾಠಗಳನ್ನು ಒಪ್ಪಿಸೋದಕ್ಕಾಗೋದಿಲ್ಲ. ಹಾಗಾಗಿ ವೀಕ್ಷಕರೇ, ಅದರಲ್ಲೂ ಮುಖ್ಯವಾಗಿ ವಿದ್ಯಾರ್ಥಿನಿಯರೇ, ನೀವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಏನಂತಂದರೆ, ಬುದ್ಧಿವಂತಿಕೆ, ಇಂಟೆಲೆಕ್ಟ್ ಅನ್ನೋದು ಮುಖ್ಯ ಅಲ್ಲ. ಮನುಷ್ಯನಿಗೆ ಆಸಕ್ತಿ, ದೇಹದಾರ್ಢ್ಯ, ಆರೋಗ್ಯ ಮತ್ತು ಶ್ರದ್ಧೆ ಅನ್ನೋದು ಮುಖ್ಯ. ಇದನ್ನು ಅಳವಡಿಸ್ಬಿಡಿ, ಶುಭವಾಗಿದೆ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಸಮಾಪ್ತಿಯನ್ನು ಹೇಳ್ತಾ ಇದ್ದೀನಿ. ಮತ್ತೆ ನಾಳಿನ ಸಂಚಿಕೆಯಲ್ಲಿ ಭೇಟಿಯನ್ನು ಮಾಡೋಣ. ಅಲ್ಲಿಯವರೆಗೂ ಒಂದು ಅಲ್ಪ ವಿರಾಮ. ಭದ್ರಂ ಕಲ್ಯಾಣಂ ಮಂಗಳಂ ಶಿವಂ ಶುಭಂ ಶೋಭನಂ. ಹರಿ ಓಂ ಸ್ವಸ್ತಿ.